ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗನ್ನಾಥ್ ಅಂತ, ಯೋಗ ಟೀಚರು. ಯೋಗದ ಬಗ್ಗೆ ಒಂದೆರಡು ಮಾತಾಡೋಣ ನಿಂತ್ಕೊಂಡಿದ್ದೀನಿ. ಎಲ್ಲ ಭಾಗ್ಯಕ್ಕಿಂತೂ ಆರೋಗ್ಯ ಬಗ್ಗೆ ಮುಖ್ಯ ಅಂತ ಹೇಳ್ತಾರೆ. ಮತ್ತು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲ ಸಂಪಾದನೆ ಮಾಡೋಕ್ಕೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಆ ಆರೋಗ್ಯಕ್ಕಾಗಿ ಯೋಗಾಭ್ಯಾಸ ಮಾಡಬೇಕು ಅನ್ನೋದು. ಯೋಗದಲ್ಲಿ 3 ವಿಧ. ಒಂದು ಶಕ್ತಿವರ್ಧಕ ಯೋಗ ಬಳಸ್ತಾರೆ, ಇನ್ನೊಂದು ಚಿಕಿತ್ಸಾ ಕ್ರಮದಲ್ಲಿ ಬಳಸ್ತಾರೆ, ಮೂರನೇದು ಆಧ್ಯಾತ್ಮಿಕದಲ್ಲಿ ಬಳಸ್ತಾರೆ. ಶಕ್ತಿವರ್ಧಕ ಅಂದರೆ 2 ರೀತಿ. ಒಂದು ಶಾರೀರಿಕ ಶಕ್ತಿ ಕೊಡ್ತದೆ, ಇನ್ನೊಂದು ಮಾನಸಿಕ ಶಕ್ತಿ ಕೊಡ್ತದೆ. ಚಿಕಿತ್ಸಾ ಕ್ರಮದಲ್ಲಿ ಇದು ನಾಡಿ ಚಿಕಿತ್ಸೆ ಮತ್ತು ಕೋಶ ಚಿಕಿತ್ಸೆ ಅಂತ ಬಳಸ್ತಾರೆ. ಮೂರನೇದು ಆಧ್ಯಾತ್ಮಿಕದಲ್ಲಿ ಬಳಸ್ತಾರೆ. ಶರೀರ ರಚನಾಶಾಸ್ತ್ರದ ಆಧಾರದ ಮೇಲೆ ಯೋಗ ನಿಂತಿದೆ ಅಂತಾರೆ. ಅದು ಆಧುನಿಕ ವೈದ್ಯ ವಿಜ್ಞಾನ ಪರಾಭವಗೊಂಡಂಥ ಎಲ್ಲ ಕಾಯಿಲೆಗಳಿಗೆ ಇದನ್ನು ಪರಿಹಾರ ಚಿಕಿತ್ಸಾ ಕ್ರಮದಲ್ಲಿ ಬಳಸ್ತಾರೆ. ಪ್ರತಿದಿನ ಯೋಗಾಭ್ಯಾಸ ಮಾಡೋದ್ರಿಂದ ಲವಲವಿಕೆಯಿಂದ ಇರ್ಬೋದು, ಫ್ಲೆಕ್ಸಿಬಲ್ ಆಗಿರ್ಬೋದು, ಮತ್ತು ಮನಸ್ಸು ಮತ್ತು ಶರೀರ ಒಂದು ಸೇರ್ಕೊಂಡಿರ್ತವೆ. ಅದಕ್ಕೋಸ್ಕರ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿರ್ತವೆ. ಯೋಗ ಕರ್ಮಸು ಕೌಶಲಂ ಅಂತಾರೆ. ದ್ವಂದ್ವಗಳ ನಿವಾರಣೆ ಮಾಡ್ತದೆ ಅಂತಾರೆ. ಯೋಗ ಪ್ರತಿದಿನ ಮಾಡೋದ್ರಿಂದ ಒಂದು ನೆಮ್ಮದಿ ಇರ್ತದೆ ಮತ್ತು ಖಿನ್ನತೆ ಇರಲ್ಲ. ಅದಕ್ಕೋಸ್ಕರ ಯೋಗಾಭ್ಯಾಸ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಅಧಿಕವಾಗಿ ಉಪ್ಪು ಸೇವನೆ ಮಾಡೋದು, ಅಧಿಕವಾಗಿ ಎಣ್ಣೆ, ರಿಫೈಂಡ್ ಆಯಿಲ್ ಬಳಸೋದು, ಇವೆಲ್ಲ ಬಳಸೋದ್ರಿಂದ ನಾನಾ ಥರದ ಕಾಯಿಲೆಗಳು ಬರ್ತವೆ. ಆ ನಾನಾ ಥರದ ಕಾಯಿಲೆಗಳಂದರೆ ಒಂದು ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಒಂದು ಕ್ಯಾನ್ಸರ್ ಆಗ್ಬೋದು, ಇಲ್ಲ ಸಕ್ಕರೆ ಕಾಯಿಲೆ ಇರ್ಬೋದು, ಅಥವಾ IBP ಇರ್ಬೋದು, ಹೃದಯ ಪ್ರಾಬ್ಲಮ್ ಇರ್ಬೋದು. ಇವೆಲ್ಲ ಆಗೋ ಚಾನ್ಸಸ್ ಇದೆ. ಉಪ್ಪು ಅಧಿಕವಾಗಿ ಬಳಸೋದ್ರಿಂದ ಕ್ಯಾನ್ಸರ್ ಇದಾಗೋ ಚಾನ್ಸಸ್ ಇದೆ, ಥೈರಾಯ್ಡ್ ಆಗೋ ಚಾನ್ಸಸ್ ಇದೆ, ಮತ್ತು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಮತ್ತು ರೀಫಂಡ್ ಆಯಿಲ್ ಬಳಸೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಕುರ್ಕುರೆ, ಸಮೋಸ ಇವೆಲ್ಲ ಬಳಸೋದ್ರಿಂದ ಬಜ್ಜು ಬರ್ತದೆ. ಯಾವಾಗ ಬಜ್ಜು ಬರ್ತದೋ, ಬಜ್ಜು ಬಂದಾಗ ನಾನಾ ಕಾಯಿಲೆಗಳಿಗೆ ಅದೊಂದು ಇದಾಗ್ತದೆ. ಅದಕ್ಕೋಸ್ಕರ ಶರೀರ ಬಜ್ಜು ಬರ್ತಿದ್ದಂಗೆ ಮತ್ತು ಆಹಾರದಲ್ಲಿ ಯಾವ ಆಹಾರ ಹೆಂಗೆ ತಗೋಬೇಕು ಅಂತ ತಿಳ್ಕೊಂಡು ಮಾಡಿದ್ರೆ, ಜೊತೆಗೆ ಯೋಗಾಭ್ಯಾಸ ಮಾಡಿದ್ರೆ ಆರೋಗ್ಯ ಕಾಪಾಡ್ಕೋಬೋದು ಅಂತ. ಎರಡನೇದೇನೆಂದರೆ, ಸಕ್ಕರೆ ಕಾಯಿಲೆ ಮೊದಲಿರಲಿಲ್ಲ. ಆ ಸಕ್ಕರೆ ಬಳಸೋದು ಜಾಸ್ತಿ ಆದಾಗ ಸಕ್ಕರೆ ಕಾಯಿಲೆ ಶುರುವಾಯಿತು. ಶಾಂಪು ಮೊದಲು ಬಳಸ್ತಾ ಇರಲಿಲ್ಲ. ಶಾಂಪು ಬಳಸೋ ಶುರು ಆದಮೇಲೆ ತಲೆ ಕೂದಲು ಉದುರೋಕ್ಕೆ ಶುರುವಾಯಿತು. ಮತ್ತು ರೀಫಂಡ್ ಆಯಿಲ್ ಬಳಸ್ತಾ ಇರಲಿಲ್ಲ. ಅದನ್ನು ಬಳಸೋಕೆ ಶುರು ಮಾಡಿದ್ಮೇಲೆ ಹಾರ್ಟ್ ಅಟ್ಯಾಕು ಅವೆಲ್ಲ ಶುರುವಾಯಿತು. ಕುರ್ಕುರೆ ಅವೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಬೇರೆ ಬಜ್ಜು ಬರೋಕ್ಕೆ ಶುರುವಾಯಿತು. ಮತ್ತು ಉಪ್ಪು ಇವೆಲ್ಲ ತಿನ್ನೋದ್ರಿಂದ ಥೈರಾಯ್ಡು ಅವೆಲ್ಲ ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇವು ನಿವಾರಣೆಗೋಸ್ಕರ ಇವನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನು ಸ್ವಲ್ಪ ತಿಳ್ಬೇಕಾಗ್ತದೆ. ಫೋನು, TV ಇವೆಲ್ಲ ಬಳಸೋದ್ರಿಂದ ಮಕ್ಕಳಿಗೆ ಕಣ್ಣು ಹಾಕಂಗಾಗಿತ್ತು. ಮತ್ತು ಇದನ್ನು ತಗೊಳ್ಳೋದ್ರೆ ಸಿಸರಿನ್ ಅವೆಲ್ಲ ಶುರುವಾಯಿತು. ಅದಕ್ಕೋಸ್ಕರ ಆರೋಗ್ಯ ದೃಷ್ಟಿಯಿಂದ ಯಾವ ಆಹಾರ ತಗೊಂಡ್ರೆ ಮೇಲೂ, ಯಾವ ಆಹಾರ ತಗೋಬಾರ್ದು ಅನ್ನೋದನ್ನು ತಿಳ್ಕೊಂಡು ಆಹಾರ ತಗೊಂಡ್ರೆ ಆರೋಗ್ಯ ಕಾಪಾಡ್ಕೋಬೋದು ಅನ್ನೋ ನನ್ನ ಅಭಿಪ್ರಾಯ.